ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಕಳ್ಳಂಬೆಳ್ಳ ಕೆರೆಯಿಂದ ಮದಲೂರು ನಾಲೆಗೆ ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಶಾಸಕರು ಟಿಬಿ ಜಯಚಂದ್ರ ಇಂದು ಚಾಲನೆ ನೀಡಿದರು. ಈ ಮೂಲಕ ನಾಲೆಯ ಎಡ ಮತ್ತು ಬಲ ದಂಡೆಯಲ್ಲಿರುವ ಅಜ್ಜನಹಳ್ಳಿ ಕೆರೆ, ಭೂಪಸಂದ್ರ ಕೆರೆ, ಮಾಯಸಂದ್ರ, ಮೂಗನಹಳ್ಳಿ, ಚಿಕ್ಕಗೋಳ ಮತ್ತು ಮದಲೂರು ಕೆರೆ ಈ ಎಲ್ಲಾ ಕೆರೆಗಳಿಗೆ 30 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ನೀಡಿದ ಟಿಬಿ ಜಯಚಂದ್ರರವರು ಎಲ್ಲರೂ ಕೂಡ ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ದಿನ. ಇಲ್ಲೂ 23ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಮದಲೂರು ಮತ್ತು ಸುತ್ತಮುತ್ತಲ ಕೆರೆಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ಜನರ ಬಯಕೆ ಆಗಿತ್ತು. ನೀರು ಬರ್ತದೋ ಇಲ್ವೋ ಅಂತಕ್ಕಂಥ ಅನುಮಾನಗಳಿದ್ದು, ಈ ಮಧ್ಯದಲ್ಲಿ ರಾಜಕೀಯವಾದಂಥ ಗೊಂದಲ, ರಾಜಕೀಯ ನಾಯಕರುಗಳ ವಿಭಿನ್ನವಾಗಿರ್ತಕ್ಕಂಥ ಹೇಳಿಕೆಗಳು, ಆ ಹೇಳಿಕೆಗಳನ್ನೆಲ್ಲ ನೋಡಿ ಕೇಳಿ ಸಾಕಾಗಿ ಅಂತಿಮವಾಗಿ ಒಂದು ಸವಾಲ ರೂಪದಲ್ಲಿ ನೀರು ಹರಿಸ್ತಕ್ಕಂಥ ಒಂದು ತೀರ್ಮಾನಕ್ಕೆ ನಾನು ಬದ್ಧನಾದೆ. ಪಟ್ಟನಾಯಕನಹಳ್ಳಿ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ತೀರ್ಮಾನ ಮಾಡದೆ ಮದಲೂರು ಕೆರೆಗೆ ಏನೇ ಕಷ್ಟ ಆಗಲಿ ನಾನು ನೀರು ಹರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರುಗಳು ವಿಭಿನ್ನವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರು. ಪ್ರಮುಖವಾಗಿ ಅವ್ರು ಹೇಳಿದ್ದೇನು ಅಂದರೆ, ಜಯಚಂದ್ರ ಸುಳ್ಳು ಹೇಳ್ತಾನೆ, ಪ್ರಚಾರಕ್ಕೋಸ್ಕರ ಮಾಡ್ತಾನೆ, ಚುನಾವಣೆಗೋಸ್ಕರ ಮಾಡ್ತಾನೆ, ನೀರು ಬರೋದಿಲ್ಲ ಸುಳ್ಳು ಅಂದರು. ನೀರು ಬಂದರೆ ಓಟ ಇಟ್ಕೊತೀವಿ ಅಂದರು. ಅದೆಲ್ಲ ಆಯಿತು. ರಾಜಕೀಯ ಪಕ್ಷಗಳು ಇವತ್ತು ಕೂಡ ಜೀವಂತವಾಗಿದ್ದಾವೆ. ಆದರೆ ಇದಕ್ಕೆ ಎಷ್ಟು ಕಷ್ಟ ಆಯಿತು ಅಂತಕ್ಕಂಥದ್ದನ್ನ ನಾನು ಯಾವ್ದಾರ ಒಂದು ಸಂದರ್ಭದಲ್ಲಿ ಪುಸ್ತಕ ಬರೆಯದೆ ಹೇಳಬೇಕಾಗ್ತದೆ ವಿನಃ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿರೋಧಗಳು ಬಂತು. ವಿರೋಧಗಳು ಬಂದಾಗ್ಯೂ ಕೂಡ ಕೋರ್ಟ್ನ ಮೆಟ್ಲತ್ತಿ ನಾನೇ ಕೇಸಿಗೆ ವಕಾಲತ್ತು ವಹಿಸುವಂಥ ಪರಿಸ್ಥಿತಿ ಬಂತು. ಇವೆಲ್ಲದನ್ನೂ ಕೂಡ ಬಗೆಹರಿಸಿ, ಅಂದು ಸರ್ಕಾರ ಇರಲಿಲ್ಲ, ಅವತ್ತು BJP ಸರ್ಕಾರ ಅಧಿಕಾರದಲ್ಲಿತ್ತು. ಆದಾಗ್ಯೂ ಕೂಡ ನೀರನ್ನು ಇದಕ್ಕೆ ಹಣವನ್ನು ತರಬೇಕಾದಾಗ ಇಲ್ಲಿಂದ 45 ಕಿಲೋಮೀಟ್ರು ಮದಲೂರು ಕೆರೆ ಇರ್ತಕ್ಕಂಥದ್ದು. 45 ಕಿಲೋಮೀಟ್ರಿಗೆ ಈ ರೀತಿಯಾದಂಥ ನಾಲೆಯನ್ನು ಮಾಡಬೇಕಾದಾಗ ಕಣ್ಣಲ್ಲಿ ನೀರೆಲ್ಲ ಬಂದಿದ್ದು, ರಕ್ತ ಬಂತು. ಆದರೆ ಅದೆಲ್ಲದೂ ಕೂಡ ಸವಾಲಾಗಿ ಸ್ವೀಕಾರ ಮಾಡಿ ಆ ನೀರನ್ನು ಕೊಡುವಂಥ ಪ್ರಯತ್ನ ಮಾಡಿ ಯಶಸ್ವಿಯಾಗಿ ಇವತ್ತಿಗೆ 23ನೇ ವರ್ಷ. 22 ವರ್ಷದಿಂದ ಸತತವಾಗಿ ನೀರು ಹರಿದು ಬಂದಿದೆ. ಈ ಭಾಗದ ಜನರಿಗೆ ಒಂದು ಹೊಸ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಹೇಮಾವತಿ. ಬಹುಶಃ ನಾನು ಈ ಹೇಮಾವತಿ ನಮ್ಮ ತಾಲೂಕಿಗೆ ಬಂದು ಅದು ಮದಲೂರು ಕೆರೆಗೆ ಹರಿದಿದ್ದು ಅಂತ ಸಂದರ್ಭಗಳನ್ನ ನಾವು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಇದು ಮರೆಯಲಾರದೆ ಇರತಕ್ಕಂಥ ದಿನ. ತುಮಕೂರು ಜಿಲ್ಲೆಯಲ್ಲಿ ನೀರಿನ ವಿಚಾರದಲ್ಲಿ ದೊಡ್ಡ ರಾಜಕಾರಣ ನಡೀತಾ ಇದೆ. ವಿರೋಧ ಪಕ್ಷದವರು ಮತ್ತು ಕೆಲವು ರಾಜಕೀಯ ಮುಖಂಡರುಗಳು ಅವರು ಅನೇಕ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ ಇರತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಹೇಮಾವತಿ ನೀರನ್ನ ಮಾಗಡಿ ತಾಲೂಕು ಶ್ರೀರಂಗ ಯೋಜನೆಗೆ ನೀರು ಕೊಡೋದಕ್ಕೆ ಜಯಚಂದ್ರ ಮುಂದೆ ಬರ್ತಾ ಇಲ್ಲ, ಅದಕ್ಕೆ ಹೋರಾಟಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಕೆಲವರು ಯುವಕರೆಲ್ಲರೂ ಕೂಡ ಹೇಳ್ತಾರೆ. ಪಾಪ ಅವರಿನ್ನೂ, ನಾನು MLA ಆದಾಗ ಅವ್ರು ಯಾರು ಇನ್ನೂ ಹುಟ್ಟಿರಲಿಲ್ಲ. ಅವರು ನನಗೆ ತಿಳಿ ಹೇಳತಕ್ಕಂಥ ಕೆಲಸ ಮಾಡ್ತಾರೆ. ಮಾಡಲಿ ಪಾಪ, ಅವ್ರ ಯುವಕರು ಆವೇಶದಲ್ಲಿ ಮಾತಾಡ್ತಾರೆ. ನೀರೇ ಮುಖ್ಯ, ನೀರಿನಿಂದಲೇ ಅಭಿವೃದ್ಧಿ, ನೀರಿನಿಂದಲೇ ಜನ ಮತ್ತು ಜೀವನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಂತೋಷದಿಂದ ಮದಲೂರು ಕೆರೆಗೆ ನೀರು ಕೊಡ್ತಕ್ಕಂಥ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ.
ಇದಕ್ಕೆ ಸಹಕರಿಸಿದಂತ ಅಧಿಕಾರಿಗಳು ಮಂಜು ಪ್ರಸಾದ್ ಮತ್ತು ಗಂಗಾಧರ್ ಇಬ್ರು ಇಲ್ಲೇ ಇದ್ದಾರೆ. ಇವತ್ತು ಅದಕ್ಕೆ ನಿನ್ನೆ ನಾವು ಟ್ರಯಲ್ ಮಾಡಿ ಅಂತ ಹೇಳಿದ್ದೆ. ಟ್ರಯಲ್ ಮಾಡಿ ಅಂತಂದ್ರೆ ಗ್ರೀಸ್ ಗೀಸ್ ಹಾಕಿ ಅದು ಸ್ಟ್ರಕ್ ಆಗಿ ಹೋಗಿರ್ತದೆ ಅಂತ ಹೇಳಿ ನೋಡಿದ್ವಿ ಅದನ್ನ. ಈಗ ಅದೆಲ್ಲ ಸರಿಯಾಗಿದೆ. ಈಗ ನಾವು ನಿಮ್ಮೆಲ್ಲರ ಒಗ್ಗೂಡಿ ಇವತ್ತು ನೀರು ಬಿಡುವಂತ ಕೆಲಸ ಮಾಡಿದ್ವಿ. ನೀರು ಹರಿದು ಹೋಗ್ತದೆ. ಯಾಕೋ ಈ ಸರಿ ಸಿರಾಕ್ಕೆ ನಮಗೆ ದೇವರ ಕೃಪೆ ಇಲ್ಲ, ಅನುಗ್ರಹ ಇಲ್ಲ. ಇವತ್ತು ಯಾರು ಕೂಡ ಬಿತ್ತನೆ ಮಾಡೋಕ್ಕಾಗಿಲ್ಲ, ಕಡಲೆಕಾಯಿ ಬಿತ್ತನೆ ಮಾಡೋಕ್ಕಾಗಿಲ್ಲ. ಕಡಲೆಕಾಯಿ ಬರೋದು ಕಷ್ಟ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅಂತಂದ್ರೆ ಹೇಮಾವತಿ ತಾಯಿ ಜೊತೆಗೆ ರೈತರು ಅವರವ್ರ ಹೊಲದಲ್ಲಿ ಒಂದೊಂದು ಗುಂಡಿಗಳನ್ನ ತೆಗೆದು ನೀರನ್ನ ಶೇಖರಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಮುಂದೆ ಅದು ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ನೀರು ಬಿಟ್ಟಿದ್ದೇವೆ. ಬಹುಶಃ ಇಲ್ಲಿವರೆಗೂ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ದಲೆ ಎಲ್ಲ ಕೆರೆಗಳು ಎಲ್ಲ ಬ್ಯಾರೇಜ್ಗಳು ತುಂಬುತ್ತದೆ. ಅವತ್ತು ತುಂಬಿದಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸೇರಿ ಅದರ ಸಂಭ್ರಮವನ್ನು ಆಚರಣೆ ಮಾಡೋಣ. ಮತ್ತು ಈ ಸಿರಾದ ಮುನ್ಸಿಪಲ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈಗ ನಮಗೆ ಸಿರಾದಲ್ಲಿ ಈಗಾಗಲೇ ಕೆರೆ ತುಂಬಿದೆ, ಕೋಡಿಯಾಗಿದೆ. ಈಗ ಉಳಿದಿರ್ತಕ್ಕಂಥದ್ದು ಮದ್ಲೂರು ಕೆರೆ ಮಾತ್ರ. ಬಹುಶಃ ಮದ್ಲೂರು ಕೆರೆದು ಈ ತೀರ್ಮಾನ ಮಾಡದಲ್ಲೇ ಇದ್ದಿದ್ರೆ ಏನಾಗಿತ್ತು ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು ಜನ. ಇಷ್ಟು ಮಾತ್ರ ಹೇಳಿ ಇವತ್ತು ಶುಭ ಸಂದರ್ಭ, ಶುಭಗಳಿಗೆ ಇವತ್ತು ನೀರನ್ನು ಬಿಟ್ಟಿದ್ದೇವೆ. ನೀರು ಎಲ್ಲರೂ ಕೂಡ ಮನೆಯನ್ನು ಕೂಡ ಮನಸ್ಸನ್ನು ತಲುಪಿಸುವಂಥ ಇವತ್ತು ದಿನ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ.